ಇಂದೀವರದಲಶ್ಯಾಮಂ ಇಂದಿರಾನಂದಕಂದಲಂ ವಂದಾರುಜನ ಮಂದಾರಂ ವಂದೇಹಂ ನಂದನಂದನಂ. ಶ್ರೀ ಗುರುಭ್ಯೋ ನಮಃ. ಇಲ್ಲಿಯವರೆಗೆ ಯೋಗಿ ಭಗವಾನ್ ಭರ್ತೃಹರಿಯ ನೀತಿ ಶತಕೋಕ್ತ ಕೆಲವಷ್ಟು ಸಂದರ್ಭಗಳನ್ನು ನಾವು ನೋಡಿದ್ವಿ. ಅದು ಪ್ರಶಂಸೆಯೋ ನಿಂದೆಯೋ ಯಾವುದಿದ್ರೂ ಕೂಡ ನಮ್ಮ ಜೀವನಕ್ಕೊಂದು ಮಾರ್ಗದರ್ಶನವಾಗಿರಬೇಕು. ಯೋಗಿ ಭರ್ತೃಹರಿ ಯಾವ ಕಾಲದಲ್ಲಿ ಯಾವ ಶತಕವನ್ನು ರಚನೆ ಮಾಡ್ದ ಅಂತ ಹೇಳೋದಕ್ಕೆ ಇನ್ನೂ ಆಧಾರ ಏನೂ ಇಲ್ಲ. ಆರಂಭದಲ್ಲಿ ಶೃಂಗಾರ ಶತಕವನ್ನು ಬರೆದ್ನೋ, ಆಮೇಲೆ ನೀತಿ ಶತಕವನ್ನು ರಚನೆ ಮಾಡಿದ್ನೋ, ಜೀವನದ ಕೊನೆಯ ಹಂತದಲ್ಲಿ ಆತ ವೈರಾಗ್ಯವನ್ನು ಹೊಂದಿ ವಿರಾಗಿಯಾಗಿ ಒಂದು ರೀತಿಯ ಈ ಸಂಸಾರ ಸುಖದಿಂದ ವಿಮುಖನಾಗಿ ವೈರಾಗ್ಯ ಶತಕವನ್ನು ಬರೆದ್ನೋ ಎಂಬುದಕ್ಕೆ ನಿಶ್ಚಿತವಾಗಿ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಯದ್ಯಪಿ ಇದು ವೈರಾಗ್ಯ ಶತಕ, ಅಲ್ಲಿ ಬರೋ ಶ್ಲೋಕ, ಹಾಗಿದ್ರೂ ಕೂಡ ಇದರಲ್ಲಿ ನೀತಿ ಇದೆ. ಭರ್ತೃಹರಿಯ ಪ್ರತಿಯೊಂದು ಮಹತ್ವೂ ಕೂಡ ನೀತಿಯುಕ್ತವಾದದ್ದೇ. ವೈರಾಗ್ಯ ಶತಕದಲ್ಲಿ ಆತ ಹೇಳಿದ ಒಂದು ಶ್ಲೋಕವನ್ನು ಸ್ವಲ್ಪ ನಾವು ಇವತ್ತು ಒಂದು 10-12 ನಿಮಿಷಗಳ ಕಾಲದವರೆಗೆ ಚಿಂತನೆ ಮಾಡೋಣ. ಸುಖಂ ಮೇ ಭೂಯಾತ್ ದುಃಖಂ ಮನಾಗಪಿ ನ ಭೂಯಾತ್. ನನಗೆ ಸುಖ ಸಿಗಬೇಕು, ಜೀವನದಲ್ಲಿ ನಾನು ದುಃಖಿಯಾಗಿ ಬಾಳಬಾರದಪ್ಪ. ಪ್ರತಿಯೊಬ್ಬನ ಇಚ್ಛೆ ಅದು. ಅದೊಂದು ರೀತಿಯ ಸ್ವಾರ್ಥ ಅಂತ ಹೇಳ್ಬೋದು. ಕೆಲವು ಜನರು ಹೇಳ್ತಾರೆ ಸನ್ಯಾಸಿಗಳಿಗೂ ಸ್ವಾರ್ಥ ಇರುತ್ತದೆ. ಏನು ಸ್ವಾರ್ಥ? ಮೋಕ್ಷ ಪ್ರಾಪ್ತಿಯೇ ಸ್ವಾರ್ಥ ಅಂತ. ಸುಖ ಎಲ್ರಿಗೂ ಬೇಕು. ಹಾಗಿದ್ರೂ ಆ ಸುಖವನ್ನು ಪಡೆಯುವ ಮನುಷ್ಯನ ಈ ಆಯುಷ್ಯ ಎಷ್ಟಪ್ಪ? ಹೇಗೆ ಆತ ಸುಖವನ್ನು ಪಡಲಿಕ್ಕೆ ಪ್ರಯತ್ನ ಪಡಬಹುದು? ಸುಖ ಪಡಬೇಕು ಅಂತಾದರೆ ಕಾಲ ಸಮಯ ಅವನಿಗೆ ಎಲ್ಲಿದೆ ಅಂತ ಭರ್ತೃಹರಿಯ ಪ್ರಶ್ನೆ. ವೈರಾಗ್ಯ ಶತಕದಲ್ಲಿ 51ನೇ ಶ್ಲೋಕ, ಆಯುರು ವರ್ಷಶತಂ ನೃಣಾಂ ಪರಿಮಿತಂ ರಾತ್ರೌ ತದರ್ಧಂಗತಂ ತಸ್ಯಾರ್ಧಸ್ಯ ಪರಸ್ಯ ಚಾರ್ಧಮಪರಂ ಬಾಲತ್ವ ವೃದ್ಧತ್ವಯೋ ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ ಸೇವಾದಿಭಿರ್ನೀಯತೆ ಜೀವೇ ವಾರಿ ತರಂಗ ಚಂಚಲತರೆ ಸೌಖ್ಯಂ ಕುತಃ ಪ್ರಾಣಿನಾಂ ಅಂತ ಪ್ರಶ್ನೆ ಕೇಳ್ತಾನೆ ಕವಿ. ಎಷ್ಟು ಚಿರಂಜೀವತಿ ಸಹ ವರ್ಷ ಶತಂಜೀವತಿ, ಭಗವಾನ್ ಪತಂಜಲಿಗಳ ನುಡಿ ಇದು. ಚಿರಂಜೀವಿ 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 ಅಂತ ನಾವು ಹೇಳ್ಬಿಡ್ತೇವೆ. ಶತಂಜೀವ ಶರದೋ ವರ್ಧಮಾನ ಅಂತ ಪುರೋಹಿತರು ಆಶೀರ್ವಾದ ಮಾಡಿಬಿಡ್ತಾರೆ. ಎಷ್ಟು ಚಿರಂಜೀವತಿ ಸಹ ವರ್ಷ ಶತಂಜೀವತಿ, ಇದು ಸಾಮಾನ್ಯವಾದ ಒಂದು ಮಟ್ಟ. ಎಲ್ಲರೂ 100 ವರ್ಷ ಬಾಳ್ತಾರೆ ಅಂತ ಹೇಳೋದಕ್ಕೆ ಎಲ್ಲೂ ಆಧಾರ ಇಲ್ಲ. ಆದರೂ ಸಾಮಾನ್ಯವಾದ ಒಂದು ಗಣಿಕೆಯನ್ನು ನಾವು ಮಾಡಿದಾಗ ನೃಣಾಂ ಆಯುಹು ವರ್ಷಾಣಾಂ ಶತಂ, 100 ವರ್ಷ ಇದ್ದದ್ದು ಸಾಮಾನ್ಯವಾಗಿ. ಎಲ್ಲೋ ವಿಪರೀತವಾಗಿ 150-200 ವರ್ಷ ಯಾರೋ ಒಬ್ಬ ಬದುಕ್ತಾನೆ, ಅವನು ಯೋಗ ಸಾಧನೆಯಿಂದ ಅದು ಪ್ರತ್ಯೇಕ. ಹಾಗಿದ್ರೆ ಈ 100 ವರ್ಷಗಳಲ್ಲಿ 50 ವರ್ಷ ರಾತ್ರವೂ ತದರ್ಧಂಗತಂ, ನಿದ್ರೆಯಲ್ಲಿಯೇ ಮನುಷ್ಯ ಕಳೆದು ಬಿಡ್ತಾನೆ. ಅಲ್ಲಿ ಸಾಧನೆ ಎಲ್ಲಿ ಅಂತ ಮೊದಲನೇ ಪ್ರಶ್ನೆ ಇದು. ಪರಿಮಿತವಾದ 100 ವರ್ಷಗಳಲ್ಲಿ 50 ವರ್ಷ ನಿದ್ರೆಯಲ್ಲೇ ಕಳೆಯಿತು ಅಂತ ಆದರೆ ಸಾಧನೆಯ ಅರ್ಧ ಭಾಗ ನಿದ್ರೆಯಲ್ಲಿ ಕಳೆಯಿತು ಅಂತ ಅರ್ಥ. ಮುಂದೆ 50 ವರ್ಷ ಇದೆಯಲ್ಲ, ಅದನ್ನು ನಾನು ಜೀವನದಲ್ಲಿ ಹೇಗೆ ಹಂಚಿಕೊಳ್ಳಬೇಕು, ಹೇಗೆ ಅದನ್ನು ವಿಭಾಗ ಮಾಡಬೇಕು? 50 ವರ್ಷವಂತೂ ನಿದ್ರೆಯಲ್ಲೇ ಕಳೆದು ಬಿಟ್ಟೆ, ಪುಣ್ಯ ಸಂಗ್ರಹ ಮಾಡಬೇಕು, ಉತ್ತಮ ಲೋಕವನ್ನು ಸೇರಬೇಕು, ಮುಂದೆ ಬರಬೇಕು ಅಂತಾದರೆ ಮನುಷ್ಯ ಜನ್ಮವನ್ನೇ ಪಡೆಯಬೇಕು. ಮೋಕ್ಷ ಅಷ್ಟು ಸುಲಭವಾದ ಮಾರ್ಗ ಅಲ್ಲ, ಸಾಧ್ಯ ಅಲ್ಲ. 4 ಮಾರ್ಗ ಇದೆ ಹೋಗಲಿಕ್ಕೆ ಮನುಷ್ಯನಿಗೆ. ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಅದರಲ್ಲಿ ಮೋಕ್ಷ ಮಾರ್ಗ, ಜ್ಞಾನ ಮಾರ್ಗ ಬಹಳ ಕಠಿಣವಾದ ಮಾರ್ಗ, ಸಿಕ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗಿದ್ರೆ ನಾನು ಉಳಿದ ಅರ್ಧ ಭಾಗವನ್ನು ಹೇಗೆ ಕಳಿಬೇಕು ಅಂತ ಚಿಂತನೆ ಮಾಡಿದ್ರೆ, ತಸ್ಯಾರ್ಧಸ್ಯ ಪರಸ್ಯ ಚಾರ್ಧಮ ಪರಂ ಬಾಲತ್ವ ವೃದ್ಧತ್ವಯೋ. ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಅಂತ 4 ಅವಸ್ಥೆ ಮನುಷ್ಯನಿಗೆ ಬರುವುದು. ಬಾಲನಾಯಿ ಕೆಲವು ವರ್ಷವನ್ನು ಕಳೆದ, ಕಿಶೋರಾವಸ್ಥೆಯಲ್ಲಿ ಕೆಲವು ವರ್ಷ ಹೋಯಿತು, ಯುವಾವಸ್ಥೆಯಲ್ಲಿ ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ ಅವನ ಮನಸ್ಸು ಸ್ಥಿಮಿತದಲ್ಲಿ ಇರುವುದಿಲ್ಲ. ಕೊನೆಯಲ್ಲಿ ಬರುವುದು ವೃದ್ಧಾಪ್ಯ. ಹೀಗಿದ್ದಾಗ ಬಾಲತ್ವ ವೃದ್ಧತ್ವದಲ್ಲಿ ಆ 50 ವರ್ಷದ ಅರ್ಧ ಭಾಗ ಕಳೆದು ಹೋಯಿತು. ಇಲ್ಲಿಗೆ 75 ವರ್ಷ ಕಳೆದು ಹೋಯಿತು. ಇನ್ನು ಇರುವ 25 ವರ್ಷದಲ್ಲಿ ಆತ ಏನು ಸಾಧಿಸಿಯಾನು? ಭರ್ತೃಹರಿಯ ಪ್ರಶ್ನೆ. ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ. ಉಳಿದ 25 ವರ್ಷವನ್ನು ನಿತ್ಯವೂ ಕೂಡ ಒಂದೊಂದು ವ್ಯಾಧಿ, ಒಂದೊಂದು ರೋಗ, ಒಂದೊಂದು ರುಜಿನ. ಮಹಾನಗರದ ಮಧ್ಯದಲ್ಲಿ ಇರುವವರಿಗಂತೂ ಕೂಡ ನಾವು ಊಟವನ್ನು ಬಿಟ್ಟಾದರೂ ಇರಬಹುದು, ವ್ಯಾಧಿಯನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯಂ ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ ಸೇವಾದಿ ಬಿರ್ನೀಯತೆ. ರೋಗ ರುಜಿನ ಅಲ್ಲಲ್ಲಿ ಅಪರೂಪಕ್ಕೆ ಒಂದೊಂದು ಸಂದರ್ಭದಲ್ಲಿ ಸಮಯದಲ್ಲಿ ಸೇವಾ ಭಾಗ್ಯ, ಸೇವೆ ಮಾಡೋ ಒಂದು ಸಂದರ್ಭ ಅವಕಾಶ ಬಂದುಬಿಡ್ತದೆ. ಇದನ್ನೇ ಶಂಕರಾಚಾರ್ಯರು ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳುತ್ತಾರೆ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಃ ಕಾಲೋ ಜಗದ್ಭಕ್ಷಕ. ಪಶ್ಯತಾಂ ಪ್ರತಿದಿನಂ ಆಯುರ್ನಶ್ಯತಿ. ನೋಡ್ತಾನೆ ಆಯುಷ್ಯ ಕಳೆದು ಹೋಗಿಬಿಡುತ್ತೆ. 50 ವರ್ಷ ಹೇಗಾಯಿತು ನನಗೆ ಗೊತ್ತಾಗ್ತಾ ಇಲ್ಲ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಃ ಕಾಲೋ ಜಗದ್ಭಕ್ಷಕ. ಮುಂದೆ ನೋಡಿ, ಲಕ್ಷ್ಮೀ ತೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ. ಜೀವನ ಅಂದರೆ ಒಂದು ಮಿಂಚಿನಂತೆ, ಒಂದು ವಿದ್ಯುತ್ತಿನಂತೆ. ಲಕ್ಷ್ಮಿಯೂ ಕೂಡ ಸ್ಥಿರಳಲ್ಲ. ತಸ್ಮಾನ್ ಮಾಂ ಶರಣಾಗತಂ ಶರಣದಸ್ತ್ವಂ ರಕ್ಷ ರಕ್ಷಾದುನ. ಹಾಗಾಗಿ ಹೇ ಭಗವಂತ, ನಿನ್ನನ್ನು ನಾನು ಶರಣು ಬಂದಿದ್ದೇನೆ, ನನ್ನ ನೀನು ರಕ್ಷಣೆ ಮಾಡಪ್ಪ, ಬೇರೆ ನನಗೆ ಯಾವ ಮಾರ್ಗವೂ ಇಲ್ಲ. ಅದನ್ನೇ ಭರ್ತೃಹರಿ ಇನ್ನೊಂದು ಮುಖದಲ್ಲಿ ಹೇಳ್ತಾನೆ. ತತ್ವ ಅದೇ, ಸ್ವಲ್ಪ ಶಬ್ದ ಸಂಗ್ರಹ ಬೇರೆ ಅಷ್ಟೇ. ಜೀವೇ ವಾರಿ ತರಂಗ ಚಂಚಲತರೆ. ಸಮುದ್ರದಲ್ಲಿ ಇದ್ದ ಬುದ್ಬುದದ ಹಾಗೆ ಗುಳ್ಳೆ ಒಮ್ಮೆ ಕಾಣ್ತದೆ, 1-2 ಕ್ಷಣದೊಳಗೆ ಅದು ಒಡ್ಕೊಂಡ್ಬಿಡ್ತದೆ. ನಾವು ತಿಳ್ಕೊಳ್ತೇವೆ ನಾವು ಸ್ಥಿರವಾಗಿದ್ದೇವೆ, ಸೌಖ್ಯವಾಗಿದ್ದೇವೆ, ನಮಗೇನೂ ತೊಂದರೆ ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ವಾರಿ ತರಂಗದ ಹಾಗೆ ನೀರಿನ ಮೇಲೆ ಬರುವ ಗುಳ್ಳೆಯಂತೆ ಮನುಷ್ಯ ಜೀವನ ಅತ್ಯಂತ ಕಷ್ಟಕರವಾದದ್ದು. ಚಂಚಲತರೆ ಸೌಖ್ಯಂ ಕುತಃ ಪ್ರಾಣಿನಾಂ. ಸೌಖ್ಯ ಎಲ್ಲಿ, ಆನಂದ ಎಲ್ಲಿ, ಸಂತೋಷ ಎಲ್ಲಿ? ಜೀವನ ಧರ್ಮವನ್ನು ಕಾಪಾಡಿಕೊಳ್ಳುವುದು ಹೇಗೆ? ಅದಕ್ಕಾಗಿ ಪ್ರತಿಯೊಂದು ಜೀವನದ ಒಂದು ದಿನವನ್ನು ನಾವೊಂದು ಅರ್ಥದಲ್ಲಿ ವಿಭಾಗ ಮಾಡಿಕೊಳ್ಳಬೇಕು. ಈ ಸಂದರ್ಭ ಇದಕ್ಕೆ. ಈಗ ಭರ್ತೃ ಹೇಳಿದ ಹಾಗೆ ಆಯುರ್ವರ್ಷಜತಂ ನೃಣಾಂ ಪರಿಮಿತಂ ರಾತ್ರೌ ತದರ್ಧಂಗತಂ ಎಂಬ ಅರ್ಥಕ್ಕೆ 12 ಗಂಟೆ ನಿದ್ರೆಯಲ್ಲಿ ಇರಬೇಕು ಅಂತ ಶಾಸ್ತ್ರ ಎಲ್ಲೂ ಹೇಳುವುದಿಲ್ಲ. ವಿಜ್ಞಾನ ಹೇಳುವ ಹಾಗೆ ಮನುಷ್ಯನಿಗೆ 6 ಗಂಟೆ ನಿದ್ರೆ ಬಂದು ಸಾಕಾಗತ್ತಂತೆ. ಅಷ್ಟೇ ಹೊತ್ತಿಗೆ ನಮ್ಮನ್ನು ನಾವು ಸೀಮಿತವಾಗಿಟ್ಟುಕೊಂಡ್ರೆ ಕೆಲವೊಂದು ವಿಚಾರವನ್ನು ಸಾಧನೆ ಮಾಡಲಿಕ್ಕೆ ಪ್ರಾಯಶಃ ಅವಕಾಶ ಆಗಬಹುದೇ. ಭರ್ತೃರಿ ಹೇಳಿದ ಈ ಮಾತು ಅಷ್ಟು ಸಾಮಾನ್ಯವಾದ ಮಾತಲ್ಲ. ಮತ್ತೊಂದು ಅರ್ಥದಲ್ಲಿ ಆತ ಹೇಳ್ತಾ ಇದ್ದಾನೆ, ತಿಳಿದವನಾದ ಮನುಷ್ಯ ನೀನು ಸಾಧನೆಯನ್ನು ಮಾಡಬೇಕೇ ವಿನ ನೀನೂ ಕೇವಲ ಸಮಯವನ್ನು ಕಳೆಯಲಿಕ್ಕೆ ಹೋಗಬೇಡಪ್ಪ. ಇದ್ದ ಸಮಯದಲ್ಲಿ ಎಷ್ಟು ಆಗತ್ತೋ ಅಷ್ಟು ಸತ್ಸಂಗತಿಯನ್ನು ಮಾಡು, ಸದ್ವಿಚಾರವನ್ನು ಚಿಂತನೆ ಮಾಡು. ಆಯುಷ್ಯ ಇಲ್ಲ ಅಂತ ಹೇಳ್ತಾ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಇದ್ದ ಸಂದರ್ಭದಲ್ಲಿ ನಾನು ಏನು ಮಾಡಿದೆ, ಎಷ್ಟು ಸಾಧನೆಯನ್ನು ಮಾಡಿದೆ, ನನ್ನಿಂದ ಎಷ್ಟು ಜನರಿಗೆ ಉಪಕಾರ ಆಯಿತು, ಎಷ್ಟು ಜನರಿಂದ ನಾನು ಉಪಕಾರ ಪಡೆದೆ ಅಂತ ಹೇಳೋದೇ ಅರ್ಥ ಬೇಡ, ಆ ಲೆಕ್ಕಾಚಾರ ಬೇಡ. ನಾವು ಕೊಡಬೇಕಲ್ಲ, ಕೊಡುವುದು ಬಹಳ ಇರುತ್ತದೆ. ಆ ಸಂದರ್ಭದಲ್ಲಿ ಜೀವನ ಬಹಳ ನಶ್ವರವಾದದ್ದು. ಅದೇ ಗರುಡ ಪುರಾಣದಲ್ಲಿಯೂ ಕೂಡ ಆ ಮಾತು ಬರುತ್ತದೆ. ಪುಣ್ಯ ಸಂಚಯವನ್ನು ಮಾಡಬೇಕು.
ಕರ್ತವ್ಯೋ ಧರ್ಮ ಸಂಗ್ರಹ, ನಿತ್ಯಂ ಸನ್ನಿಹಿತೋ ಮೃತ್ಯು. ಮರಣ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ಕರ್ಮ ಸಂಚಯವನ್ನು ಮಾಡಿ, ಪುಣ್ಯ ಸಂಚಯವನ್ನು ಮಾಡಿ, ಸತ್ಕಾರ್ಯದಲ್ಲಿ ನಿರತರಾಗಿ, ಇನ್ನೊಬ್ಬರಿಗೆ ಉಪಕಾರಿಗಳಾಗಿ, ಇನ್ನೊಬ್ಬರಿಗೆ ಅಪಕಾರಿಗಳಾಗಿ ಬಾಳಬೇಡಿ. ಸಮಾಜ ಮುಖವಾಗಿರಿ, ಸಮಾಜದ ಹಿತವನ್ನು ಚಿಂತನೆ ಮಾಡಿ. ಹಾಗಿದ್ದಾಗ ಆತ್ಮೋದ್ಧಾರವೂ ಆಗ್ತದೆ, ದೇಶೋದ್ಧಾರವೂ ಆಗ್ತದೆ. ತನ್ಮೂಲಕವಾಗಿ ಮುಂದಿನ ನಮ್ಮ ಮಾರ್ಗ ಸುಗಮವಾಗಿ ಸಾಗಬಹುದು ಅಂತ ಕವಿ ಈ ರೀತಿಯಾಗಿ ವೈರಾಗ್ಯ ಶತಕದಲ್ಲಿ ಶತಕದಲ್ಲಿ ನಮ್ಮನ್ನು ಎಚ್ಚರಿಸ್ತಾನೆ. ಅದು ಯಾವುದೇ ಪ್ರಶಂಸೆ ಇರಬಹುದು, ನಿಂದೆಯೂ ಇರಬಹುದು. ಮನುಷ್ಯನಿಗೆ ಅವನೊಂದು ಕೊಟ್ಟ ಸೂಚನೆ. ಭಗವಂತ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಕೊಟ್ಟ ಈ ಮನುಷ್ಯ ಜನ್ಮವನ್ನು ಯಾವತ್ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ಸಾಧಿಸಿಕೊಳ್ಳಲಿಕ್ಕೆ ನೋಡ್ಕೊಳ್ಬೇಕು. ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿ, ವ್ಯರ್ಥವಾಗಿ ನಾವು ಪ್ರಾಣಿಗಳಂತೆ ಜೀವನ ಮಾಡಲಿಕ್ಕೆ ಮುನ್ನಗ್ಗಿ ಬಿಟ್ಟರೆ ಅಥವಾ ಮುನ್ನಡೆದು ಬಿಟ್ಟರೆ ಈ ಮನುಷ್ಯ ಜೀವನಕ್ಕೆ ಏನೂ ಪುರುಷಾರ್ಥ ಇಲ್ಲ, ಸಾರ್ಥಕತೆ ಇಲ್ಲ, ಸಾಫಲ್ಯ ಇಲ್ಲ. ಅದಕ್ಕಾಗಿ ಕೊಟ್ಟ ಈ ಸಂಕ್ಷಿಪ್ತವಾದ ಆ ಸಮಯದಲ್ಲಿ, ಜೀವನ ಕಾಲದಲ್ಲಿ, ಕಾಲಘಟ್ಟದಲ್ಲಿ ಉತ್ತಮೋತ್ತಮವಾದ ಕಾರ್ಯಗಳನ್ನು ಮಾಡಬಹುದು, ಮಾಡಬೇಕು ಅಂತ ಭರ್ತೃಹರಿ ತನ್ನ ಶತಕದಲ್ಲಿ ಈ ರೀತಿಯಾಗಿ ವಿವರಣೆ ಮಾಡ್ತಾನೆ. ಮುಂದೆ ಸಂದರ್ಭ ಬಂದಾಗ ಉಳಿದ ವಿಚಾರವನ್ನು ಚಿಂತನೆ ಮಾಡಲಿಕ್ಕೆ ಅವಕಾಶ ನೋಡೋಣ. ಎಲ್ಲರಿಗೂ ಕೂಡ ಸನ್ಮಂಗವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತಿಗೆ ಇಲ್ಲಿ ವಿರಾಮವನ್ನು ಹೇಳ್ತೇನೆ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. Thank you.